ನಮಸ್ಕಾರ, ಇದು KCN ಕನ್ನಡ ನ್ಯೂಸ್. ಈಗ ಹೆಡ್ಲೈನ್ಸ್. ಚೇಟುಕುಂಡುವಿನಲ್ಲಿ ಪತ್ರಿಕಾ ಮಾಧ್ಯಮದವರ ಮೇಲೆ ಆಕ್ರಮಣ, ಹಿಂಸಾಚಾರ ಪ್ರಕರಣದಲ್ಲಿ CPM ನೇತಾರನ ಬಂಧನ. ಕಳಚಿ ಬಿದ್ದ CPM ಮುಖವಾಡ, ದ್ವಂದ್ವ ನೀತಿ. ಮಹಿಳಾ ಗೋಡೆಗೆ ಜನರಿಲ್ಲದ ಕಾರಣ ಹಿಂಸಾಚಾರಕ್ಕೆ ಕಾರಣವೆಂದು BJP ಗಂಭೀರ ಆರೋಪ. ಕನ್ನಡ ಮಾಧ್ಯಮ ಶಾಲೆಗಳಿಗೆ ಮಲಯಾಳಿ ಶಿಕ್ಷಕರ ನೇಮಕ. ಕನ್ನಡಿಗರಿಂದ ತೀವ್ರ ರೀತಿಯ ಹೋರಾಟಕ್ಕೆ ಚಿಂತನೆ. ವರ್ಕಾಡಿ ಶಾಲೆಗೆ ಜಿಲ್ಲಾ ಪಂಚಾಯತ್ ಸ್ಥಾಯಿ ಸಮಿತಿ ಅಧ್ಯಕ್ಷ ಕನ್ನಡ ಹೋರಾಟಗಾರ ಹರ್ಷಾದ್ ವರ್ಕಾಡಿ ಭೇಟಿ. ಪರಿಸ್ಥಿತಿಯ ಕುರಿತು ಅವಲೋಕನ. ಉಪ್ಪಳ ರೈಲ್ವೆ ಸ್ಟೇಷನ್ ಮುಚ್ಚುಗಡೆ ವಿರೋಧಿಸಿ ನಡೆಸುತ್ತಿರುವ ಸತ್ಯಾಗ್ರಹ 10ನೇ ದಿನ ಮುಂದುವರಿಕೆ. ಬುಧವಾರ 9ನೇ ದಿನದ ಸತ್ಯಾಗ್ರಹವನ್ನು ಉದ್ಘಾಟಿಸಿದ ಕೊಂಡೆವೂರು ಸ್ವಾಮೀಜಿ. ಹೋರಾಟ ತೀವ್ರಗೊಳಿಸಲು ನಿರ್ಧಾರ. ರಾಷ್ಟ್ರೀಯ ಹರತಾಳ. ಕಣ್ಣೂರು, ಕಾಸರಗೋಡು ಜಿಲ್ಲೆಗಳಲ್ಲಿ ರೈಲಿಗೆ ತಡೆಯೊಡ್ಡಿದ್ದ 81 ಮಂದಿ ಯೂನಿಯನ್ಗಳ ನೇತಾರರ ಸಹಿತ 900 ಮಂದಿ ವಿರುದ್ಧ ಪ್ರಕರಣ ದಾಖಲು. ರೈಲ್ವೆಯ ಶಿಕ್ಷಾ ಕಾಯ್ದೆಯಡಿಯಲ್ಲಿ RPFನಿಂದ ಕಠಿಣ ಕ್ರಮ ಸಾಧ್ಯತೆ. ಜಿಲ್ಲೆಯ ಎಂಡೋ ಸಂತ್ರಸ್ತರ ಪೋಷಕರು ಮತ್ತೆ ಹೋರಾಟ ಕಣಕ್ಕೆ. ಸುಪ್ರೀಂ ಕೋರ್ಟ್ ಆದೇಶ ನೀಡಿ ವರ್ಷವೊಂದು ಕಳೆದರೂ ಸೌಲಭ್ಯಗಳನ್ನು ನೀಡದಿರುವ ಸರ್ಕಾರದ ನಿಲುವಿಗೆ ಪ್ರತಿಭಟನೆ. ಜನವರಿ 30ರಿಂದ ವಿಧಾನಸಭೆ ಮುಂಭಾಗದಲ್ಲಿ ಅನಿರ್ದಿಷ್ಟಾವಧಿ ಸತ್ಯಾಗ್ರಹಕ್ಕೆ ಸಿದ್ಧತೆ. ವಿದ್ಯಾನಗರ ಚಾಲದ ಕೊಠಡಿಯೊಂದರಲ್ಲಿ ಕೊಲೆಗೀಡಾದ ಕರ್ನಾಟಕದ ಮಹಿಳೆಯ ಕೊಲೆಗೈದ ಆರೋಪಿಗೆ 2 ವಾರಗಳ ನ್ಯಾಯಾಂಗ ಬಂಧನ. ಕೊಲೆಗೆ ಬಳಸಿದ ಆಯುಧ ತವಾ ವಶಕ್ಕೆ ಪಡೆದ ಪೊಲೀಸರು. ಈಗ ವಾರ್ತೆಗಳ ವಿವರ. ಸರ್ಕಾರಿ ಪ್ರಾಯೋಜಿತ ಎಡರಂಗದ ಮಹಿಳಾ ಗೋಡೆ ವೇಳೆ ಚೇಟುಕುಂಡುವಿನಲ್ಲಿ ಮಾಧ್ಯಮ ಕಾರ್ಯಕರ್ತರನ್ನು ಆಕ್ರಮಿಸಿದ ಘಟನೆ ಕುರಿತು CPM ನೇತಾರ ಸುಕುಮಾರನ್ ಬಂಧನದೊಂದಿಗೆ CPM ಪಕ್ಷದ ಮುಖವಾಡ ಕಳಚಿಬಿತ್ತೆಂದು BJP ಜಿಲ್ಲಾಧ್ಯಕ್ಷ ನ್ಯಾಯವಾದಿ K. ಶ್ರೀಕಾಂತ್ ಹೇಳಿದ್ದಾರೆ. ಚೇಟುಕುಂಡುವಿನಲ್ಲಿ CPM ಹಿಂಸಾಚಾರ ನಡೆಸಿರುವುದಕ್ಕೆ ಇದು ಜ್ವಲಂತ ಉದಾಹರಣೆ ಎಂದು ಅವರು ಹೇಳಿದರು. ಪಳ್ಳಿಕೆರೆ ಸಮೀಪದ ಚೇಟುಕುಂಡುವಿನಲ್ಲಿ CPMನ ಮಹಿಳಾ ಗೋಡೆಯ ದಿನ ನಡೆದ ಅಕ್ರಮ ಹಿಂಸಾಚಾರಗಳಿಗೆ CPM ಪಕ್ಷದ ಗೂಢಾಲೋಚನೆ ಕಾರಣ. ಪತ್ರಿಕಾ ಮಾಧ್ಯಮದವರ ಮೇಲೆ ನಡೆಸಿದ ಆಕ್ರಮಣ ಪ್ರಕರಣದಲ್ಲಿ CPM ಕಾರ್ಯಕರ್ತನನ್ನು ಪೊಲೀಸರು ಬಂಧಿಸುವುದರೊಂದಿಗೆ CPM ಪಕ್ಷದ ದ್ವಂದ್ವ ನೀತಿ ಬೆಳಕಿಗೆ ಬಂದಿದೆ. ಅದರ ಮುಖವಾಡವೂ ಕಳಚಿ ಬಿದ್ದಿದೆ ಎಂದು BJP ജില്ലാധ്യക്ഷ K. ശ്രീകാന്ത് ಹೇಳಿದ್ದಾರೆ. CPMന്റെ ഏരിയ സെക്രട്ടറിയും ജില്ലാ സെക്രട്ടേറിയറ്റ് അംഗവുമായിട്ടുള്ള ആൾക്കാരുടെ നിർദ്ദേശപ്രകാരമാണ് മാധ്യമപ്രവർത്തകർക്ക് നേരെ അക്രമം ഉണ്ടായിട്ടുള്ളത്. കിലോമീറ്ററുകളോളം ദൂരെയുള്ള ആൾക്കാർ അവിടെ വന്ന് കാവിമുണ്ടുടുത്ത് ആക്രമിക്കുകയും BJP RSSന്റെ തലയിൽ കെട്ടിവെക്കാൻ വേണ്ടിയിട്ട് ആസൂത്രിതമായിട്ടാണ് ആക്രമണം നടന്നത് എന്നുള്ളത് വ്യക്തമാണ്. ഈ കള്ളപ്രചരണം നടത്തിയിട്ടുള്ളവർ പൊതുസമൂഹത്തോട് മാപ്പ് പറയണമെന്നാണ് ഞങ്ങൾക്ക് ആവശ്യപ്പെടാനുള്ളത്. CPM ಪಕ್ಷವೇ ಚೇಟುಕುಂಡಿನಲ್ಲಿ ಹಿಂಸಾಚಾರ ನಡೆಸಿದೆ. CPM ಪಕ್ಷದ ಮುಖಂಡರ ಕಣ್ಣ ಮುಂದೆಯೇ ಪತ್ರಿಕಾ ಮಾಧ್ಯಮ ವರದಿಗಾರರ ವಿರುದ್ಧ ಆಕ್ರಮಣ, ಹಿಂಸಾಚಾರ ನಡೆದಿದ್ದರೂ ಅದನ್ನು ತಡೆಯಲೆತ್ನಿಸದೆ BJP ಮೇಲೆ ಗೂಬೆ ಕೂರಿಸಲಾಗಿದೆ. ಇದು CPM പക്ഷದ വികൃത മനസ്സನ್ನು ಬಯಲುಗೊಳಿಸಿದೆ ಎಂದು ಅವರು ಆರೋಪಿಸಿದರು. CPM തന്നെ ആസൂത്രണം ചെയ്ത് CPMന്റെ ഇപ്പോൾ അറസ്റ്റിലായിട്ടുള്ള സുകുമാരൻ, അവിടുത്തെ ലോക്കൽ സെക്രട്ടറി സുകുമാരൻ, അതും അദ്ദേഹത്തിൻ്റെ പേരും സുകുമാരനാണ്. സുകുമാരൻ ഉൾപ്പെടെയുള്ള ആൾക്കാരാണ് ഈ മാധ്യമ പ്രവർത്തകരെ ആക്രമിച്ചിട്ടുള്ളത്. പക്ഷേ പോലീസിന് വ്യക്തമായിട്ടുള്ള തെളിവ് ലഭിച്ചിട്ടും ലോക്കൽ സെക്രട്ടറി സുകുമാരനെ അറസ്റ്റ് ചെയ്യാൻ പോലീസ് തയ്യാറാവുന്നില്ല. അപ്പോൾ ഈ മാധ്യമപ്രവർത്തകർ, അടികൊണ്ട മാധ്യമപ്രവർത്തകരെ സ്ഥലം MPയും CPMന്റെ കേന്ദ്ര കമ്മിറ്റി അംഗമായിട്ടുള്ള P. കരുണാകരൻ ഉൾപ്പെടെയുള്ള ആൾക്കാർ പോയി സന്ദർശിച്ച് അവരെ ആശ്വസിപ്പിക്കാൻ വേണ്ടിയിട്ട് നടിക്കുകയാണ് ചെയ്തത്. സ്വന്തം പാർട്ടിക്കാരെ ആസൂത്രണത്തിൻ്റെ ഭാഗമായിട്ട് പറഞ്ഞയച്ച് ആക്രമിച്ചിട്ട് ആക്രമിക്കപ്പെട്ടവരുടെ കൂടെ നിന്ന് വിലപിക്കുന്ന വെറും മൂന്നാംകിട രാഷ്ട്രീയ നാടകമാണ് CPM ഇവിടെ കാണിച്ചിട്ടുള്ളത്. നേതൃത്വത്തിന്റെ മുൻപിൽ വെച്ച് ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ಮಲಯಾಳ ಶಿಕ್ಷಕರು ನೇಮಕವಾದ ವಿವಾದ ಭುಗಿಲೆದ್ದಿರುವಂತೆಯೇ ಇತ್ತ ಜಿಲ್ಲಾ ಪಂಚಾಯತ್ ಸ್ಥಾಯಿ ಸಮಿತಿ ಅಧ್ಯಕ್ಷ ಹಾಗೂ ಕನ್ನಡ ಹೋರಾಟಗಾರ ಹರ್ಷಾದ್ ವರ್ಕಾಡಿ ಶಾಲೆಗಳಿಗೆ ಭೇಟಿ ಇತ್ತರು. ಗುರುವಾರ ಖುದ್ದು ಶಾಲೆಗೆ ತೆರಳಿದ ಅವರು ಶಾಲಾ PTA ಸಮಿತಿಯೊಂದಿಗೆ ಮಾಹಿತಿ ಪಡೆದರು.
ಕನ್ನಡ ಮಾಧ್ಯಮ ಫಿಸಿಕಲ್ ಸೈನ್ಸ್ ವಿಭಾಗಕ್ಕೆ ಮಲಯಾಳ ಶಿಕ್ಷಕರು ನೇಮಕವಾಗಿದ್ದ 3 ಶಾಲೆಗಳ ಪೈಕಿ 2 ಶಾಲೆಗಳಿಗೆ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಹರ್ಷದ್ ವರ್ಕಡಿ ಖುದ್ದು ಗುರುವಾರ ಭೇಟಿ ನೀಡಿದರು. ಮಂಗಲ್ಪಾಡಿಯ ಬೇಕೂರು ಸರ್ಕಾರಿ ಪ್ರೌಢಶಾಲೆಗೂ ಹಾಗೂ ಪೈವಳಿಕೆ ಕಾಯರ್ಕಟ್ಟೆಯ ಪ್ರೌಢಶಾಲೆಗೂ ಜಿಲ್ಲಾ ಪಂಚಾಯತ್ ಸದಸ್ಯರು ಭೇಟಿ ಇತ್ತರು. ವಿದ್ಯಾರ್ಥಿಗಳಿಂದ ಹಾಗೂ ಶಾಲಾ PTA ಸದಸ್ಯರಿಂದ ಜಿಲ್ಲಾ ಪಂಚಾಯತ್ ಸದಸ್ಯರು ಮಾಹಿತಿ ಪಡೆದರು. ಕೇರಳ ಸರ್ಕಾರದ ಲೋಕಸೇವಾ ಆಯೋಗ ಪರೀಕ್ಷೆಯ ಮೂಲಕ ನೇಮಕಾತಿಗೊಂಡಂತಹ 3 ಅಧ್ಯಾಪಕರು ಪೆರಡಾಲ ಶಾಲೆ ಮತ್ತು ಬೇಕೂರು ಶಾಲೆ ಮತ್ತು ಕಾಯರ್ಕಟ್ಟೆ ಶಾಲೆ, ಈ 3 ಶಾಲೆಗಳ ಕನ್ನಡ ತರಗತಿಗಳಿಗೆ ಮಲಯಾಳಂ ಅಧ್ಯಾಪಕರ ನೇಮಕಾತಿಯಾಗಿದೆ ಎಂಬಂತಹ ಮಾಹಿತಿ ನಮಗೆ ಲಭ್ಯಗೊಂಡಿದೆ. ಅವರು ಈಗ ಇಲ್ಲಿ ಬಂದು ಜಾಯಿನ್ ಆಗಲಿಲ್ಲ, ಆದರೆ ಯಾವ ಕಾರಣಕ್ಕೂ ಅವರನ್ನು ನಾವು ಜಾಯಿನ್ ಆಗಲಿಕ್ಕೆ ಬಿಡುವುದಿಲ್ಲ. ಯಾಕೆಂತ ಹೇಳಿದರೆ ಕನ್ನಡ ತರಗತಿಯಲ್ಲಿ ಒಬ್ಬ ಮಲಯಾಳ ಅಧ್ಯಾಪಕ ಯಾವ ರೀತಿ ಪಾಠ ಮಾಡುತ್ತಾನೆ ಎಂಬಂಥ ಒಂದು ಪ್ರಶ್ನೆ ನಮ್ಮದು. ಆಗಿರುವಾಗ ಕನ್ನಡ ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ಸರ್ಕಾರ ಕೂಡಲೇ ಮಧ್ಯಸ್ಥಿಕೆ ವಹಿಸಿ, ಅಧಿಕಾರಿ ವರ್ಗದವರು ಕೂಡಲೇ ಇದಕ್ಕೆ ಮಧ್ಯಸ್ಥಿಕೆ ವಹಿಸಿ ಯಾವ ಕಾರಣಕ್ಕೂ ಕನ್ನಡ ತರಗತಿಗೆ ಮಲಯಾಳಿ ಅಧ್ಯಾಪಕರ ನೇಮಕಾತಿ ಮಾಡಬಾರದು. ಬದಿಯಡ್ಕದ ಪೆರಡಾಲ ಸರ್ಕಾರಿ ಶಾಲೆಯಲ್ಲೂ ಇದೇ ರೀತಿ ಮಲಯಾಳ ಶಿಕ್ಷಕರು ನೇಮಕ ಮಾಡಿ ರಾಜ್ಯ ಸರ್ಕಾರ ಸೋಮವಾರ ಆದೇಶ ಹೊರಡಿಸಿತ್ತು. ರಾಜ್ಯ ಸರ್ಕಾರದ ಈ ನಿಲುವಿಗೆ ಜಿಲ್ಲೆಯಾದ್ಯಂತ ಕನ್ನಡಿಗರು ತೀವ್ರ ಆಕ್ಷೇಪ ಎತ್ತಿದ್ದಾರೆ. ಇದು ಭಾಷಾ ಅಲ್ಪಸಂಖ್ಯಾತರಿಗೆ ಸಂವಿಧಾನದಲ್ಲಿ ನೀಡಿದ ಹಕ್ಕಿನ ಉಲ್ಲಂಘನೆಯಾಗಿದೆ ಎಂದು ಆರೋಪಿಸಿದ್ದಾರೆ. ಪಬ್ಲಿಕ್ ಸರ್ವಿಸ್ ಕಮಿಷನ್ ಮಾಡಿದ ಈ ಎಡವಟ್ಟಿನಿಂದ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಇದು ಮಾರಕವಾಗಲಿದೆ ಎಂದು ಹೆತ್ತವರು ಆತಂಕ ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಕನ್ನಡ ಅಲ್ಲದೆ ಬೇರೆ ಯಾವುದು ಭಾಷೆಯಲ್ಲಿ ಇಲ್ಲ. ಆದ ಕಾರಣ ಇನ್ನು ಮುಂದೆ ಬರುವಂತಹ ಅಧ್ಯಾಪಕರು ನಮಗೆ ಬೇಕಾದಲ್ಲಿ ಕನ್ನಡದಲ್ಲಿ ಪಾಠ ಮಾಡುವಂತಹ ಅಧ್ಯಾಪಕರನ್ನೇ ನಾವಿಲ್ಲಿ ನೇಮಕ ಮಾಡುವುದಂತ ಉದ್ದೇಶಿಸಿದ್ದೇವೆ. ಪೈವಳಿಕೆಯ ಸರ್ಕಾರಿ ಪ್ರೌಢಶಾಲೆಯಲ್ಲಿ ವಿಜ್ಞಾನ ಶಿಕ್ಷಕರಾಗಿ ತಿರುವನಂತಪುರದ ವ್ಯಕ್ತಿಯೊಬ್ಬರನ್ನು ನೇಮಿಸಿರುವ ಬಗ್ಗೆ ಸೋಮವಾರ ಅಪರಾಹ್ನ ಅಧಿಕೃತ ಆದೇಶ ರವಾನೆಯಾಗಿದೆ. ಮಂಗಲ್ಪಾಡಿಯ ಬೇಕೂರು ಸರ್ಕಾರಿ ಪ್ರೌಢಶಾಲೆಯಲ್ಲೂ ವಿಜ್ಞಾನ ವಿಭಾಗಕ್ಕೆ ಮಲಯಾಳಿ ಶಿಕ್ಷಕರನ್ನು ನೇಮಕಗೊಳಿಸಿದ ಆದೇಶ ಮುಖ್ಯೋಪಾಧ್ಯಾಯರಿಗೆ ಲಭಿಸಿದೆ. ಈ ಶಾಲೆಗಳಲ್ಲಿ ಒಟ್ಟು 200ಕ್ಕಿಂತಲೂ ಮೇಲ್ಪಟ್ಟು ಕನ್ನಡ ವಿಭಾಗದಲ್ಲಿ ಕಲಿಯುತ್ತಿರುವ ವಿದ್ಯಾರ್ಥಿಗಳ ಭವಿಷ್ಯ ಇದೀಗ ಡೋಲಾಯಮಾನವಾಗಿದೆ. ಅಬ್ದುಲ್ ರೆಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಉಪ್ಪಳ ರೈಲ್ವೆ ಸ್ಟೇಷನ್ ಮುಚ್ಚುಗಡೆಗೊಳಿಸುವುದರ ವಿರುದ್ಧ ಹ್ಯೂಮನ್ ರೈಟ್ಸ್ ಪ್ರೊಟೆಕ್ಷನ್ ಮಿಷನ್ನ ಮಂಜೇಶ್ವರ ತಾಲೂಕು ಸಮಿತಿ ಆಶ್ರಯದಲ್ಲಿ ನಡೆಯುತ್ತಿರುವ ಅನಿರ್ದಿಷ್ಟಾವಧಿ ಸತ್ಯಾಗ್ರಹ 10ನೇ ದಿನಕ್ಕೆ ಪ್ರವೇಶಿಸಿದೆ. 9ನೇ ದಿನವಾದ ಬುಧವಾರ ನಡೆದ ಸತ್ಯಾಗ್ರಹವನ್ನು ಉಪ್ಪಳ ಕೊಂಡೆವೂರು ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿ ಉದ್ಘಾಟಿಸಿದರು. ಹ್ಯೂಮನ್ ರೈಟ್ಸ್ ಪ್ರೊಟೆಕ್ಷನ್ ಮಿಷನ್ ಮಂಜೇಶ್ವರ ತಾಲೂಕು ಸಮಿತಿ ಆಶ್ರಯದಲ್ಲಿ ನಡೆಯುತ್ತಿರುವ ಸತ್ಯಾಗ್ರಹ ಗುರುವಾರ 10ನೇ ದಿನಕ್ಕೆ ಕಾಲಿರಿಸಿದೆ. ಉಪ್ಪಳ ರೈಲ್ವೆ ನಿಲ್ದಾಣವನ್ನು ಮುಚ್ಚುಗಡೆಗೊಳಿಸುವುದರ ವಿರುದ್ಧ ನಡೆಯುತ್ತಿರುವ 9ನೇ ದಿನದ ಸತ್ಯಾಗ್ರಹವನ್ನು ಉಪ್ಪಳ ಕೊಂಡೆವೂರು ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿ ಉದ್ಘಾಟಿಸಿದರು. ಶತಮಾನ ಕಂಡಂತಹ ಒಂದು ರೈಲ್ವೆ ಸ್ಟೇಷನ್ ಉಪ್ಪಳ ಬ್ರಿಟಿಷರು ನಮಗೆ ಕೊಟ್ಟು ಹೋಗಿದ್ದಾರಂತೆ. ಆದರೆ ಉಳಿಸಿಕೊಳ್ಳುವಂತಹ ಕೆಲಸ ಉಪ್ಪಳದ ನಾವು ಮಾಡಬೇಕು. ಯಾಕೆಂದರೆ ಉಪ್ಪಳ ಕೇವಲ ಈ ರೈಲ್ವೆ ಸ್ಟೇಷನ್ ಉಪ್ಪಳಕ್ಕೆ ಮಾತ್ರ ಆಶ್ರಯಿಸಿಲ್ಲ, ಉಪ್ಪಳಕ್ಕೆ ಸಂಪರ್ಕ ಇರುವಂತಹ ಅದು ಬಾಯಾರು, ಕುರುಡಪದವು, ಇನ್ನಿತರ ಪ್ರದೇಶಗಳಿಗೆ ಮಿಯಾಪದವಿಂದ ಹಿಡಿದು ಒಂದಿಷ್ಟು ಪ್ರದೇಶಗಳಿಗೆ ಅನುಕೂಲ ಇರುವಂತಹ ಕೇಂದ್ರ ಉಪ್ಪಳ. ಈ ಕಾಸರಗೋಡು ಜಿಲ್ಲೆಯಲ್ಲಿ ಗುರುತಿಸಿಕೊಟ್ಟಂತಹ ಒಂದು ದೊಡ್ಡದಾದಂತಹ ಒಂದು ಪೇಟೆಯೇ ಉಪ್ಪಳ. ಈ ರೈಲ್ವೆ ಸ್ಟೇಷನನ್ನು ಉಳಿಸಿಕೊಳ್ಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ. ಸತ್ಯಾಗ್ರಹ ಸಮಿತಿ ಅಧ್ಯಕ್ಷ KF ಇಕ್ಬಾಲ್ ಉಪ್ಪಳ ಅಧ್ಯಕ್ಷತೆ ವಹಿಸಿದ್ದರು. ತಾಲೂಕು ಸಮಿತಿ ಅಧ್ಯಕ್ಷ ರಾಘವ ಚೇರಾಲ, ಆಲ್ವಾಯಿ ಮೂಸಾಹಾಜಿ, ಶಶಿಕಾಂತ್, BC ಕುಮಾರನ್, B ಅಶ್ರಫ್, KB ಮೊಹಮ್ಮದ್ ಕುಂಜಿ, ಮೊಹಮ್ಮದ್ ಕೈಕಂಬ, ಹಮೀದ್ ಕೋಸ್ಮಾಸ್, ಆಲಿ ಮಾಸ್ಟರ್, ಉಷಾ ಮುಂತಾದವರು ಮಾತನಾಡಿದರು. ಸತ್ಯಾಗ್ರಹ 10ನೇ ದಿನವೂ ಮುಂದುವರಿಯುತ್ತಿದ್ದರೂ ರೈಲ್ವೆ ಇಲಾಖೆ ಸಮಸ್ಯೆ ಪರಿಹರಿಸಲು ಮುಂದಾಗದಿರುವುದಕ್ಕೆ ತೀವ್ರ ಪ್ರತಿಭಟನೆ ವ್ಯಕ್ತಪಡಿಸಲಾಯಿತು. ನ್ಯೂಸ್ ಡೆಸ್ಕ್ KCN. 10 ಕಾರ್ಮಿಕ ಸಂಘಟನೆಗಳು ಕರೆ ನೀಡಿದ 48 ಗಂಟೆಗಳ ರಾಷ್ಟ್ರೀಯ ಮುಷ್ಕರದ ಅಂಗವಾಗಿ ಕಣ್ಣೂರು, ಕಾಸರಗೋಡು ಜಿಲ್ಲೆಗಳಲ್ಲಿ ರೈಲುಗಳಿಗೆ ತಡೆಯೊಡ್ಡಿದ 900 ಮಂದಿ ವಿರುದ್ಧ ರೈಲ್ವೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಚೆನ್ನೈ ಮಂಗಳೂರು ಮೈಲಿಗೆ ಕಾಂಜಂಗಾಡಿನಲ್ಲಿ ತಡೆದ ಕಾರ್ಮಿಕ ಯೂನಿಯನ್ ನೇತಾರರ ಸಹಿತ 150 ಮಂದಿ ಮೇಲೆ ಕೇಸು ದಾಖಲಿಸಲಾಗಿದೆ. ಕಾರ್ಮಿಕ ಸಂಘಟನೆಗಳು ನಡೆಸಿದ 2 ದಿನಗಳ ರಾಷ್ಟ್ರೀಯ ಮುಷ್ಕರದ ವೇಳೆ ಕಾಂಜಂಗಾಡಿನಲ್ಲಿ ರೈಲಿಗೆ ತಡೆಯೊಡ್ಡಿದ ಕಾರ್ಮಿಕ ಸಂಘಟನೆಗಳ ನೇತಾರರ ಸಹಿತ 150 ಮಂದಿ ವಿರುದ್ಧ ರೈಲ್ವೆ ಪ್ರೊಟೆಕ್ಷನ್ ಪೊಲೀಸರು ಕೇಸು ದಾಖಲಿಸಿಕೊಂಡಿದ್ದಾರೆ. ಚೆನ್ನೈ ಮಂಗಳೂರು ಸೂಪರ್ ಫಾಸ್ಟ್ ರೈಲನ್ನು ತಡೆದ ಪ್ರಯುಕ್ತ ಪ್ರಕರಣ ದಾಖಲಿಸಲಾಗಿದೆ. AITUC ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ KV ಕೃಷ್ಣನ್, CITU ಜಿಲ್ಲಾ ಉಪಾಧ್ಯಕ್ಷ P ಅಪ್ಪುಗುಟ್ಟನ್, CITU ಜಿಲ್ಲಾ ಕಾರ್ಯದರ್ಶಿ ಕಾಟಾಡಿ ಕುಮಾರನ್,
HMS ಮುಖಂಡ ಕೆ ಅಂಬಾಡಿ, INTUC ಮುಖಂಡ PV ಬಾಲಕೃಷ್ಣನ್, NTU ಮುಖಂಡರಾದ ಕರೀಂ ಕುಶಾಲನಗರ, ಕರೀಂ ಮೈತ್ರಿ, ಮಹಿಳಾ ನೇತಾರೆಯರಾದ PV ಪ್ರಸನ್ನಕುಮಾರಿ, ಜಿಶಾ ಎಂಬಿವರ ಸಹಿತ ಗುರುತು ಹಚ್ಚಬಹುದಾದ 150 ಮಂದಿ ಹೆಸರಿನಲ್ಲಿ ಕೇಸು ದಾಖಲಿಸಲಾಗಿದೆ. ರೈಲ್ವೆಯ ವಿವಿಧ ಶಿಕ್ಷಾ ಕಾಯ್ದೆಯಡಿ ಮೊಕದ್ದಮೆ ದಾಖಲಿಸಲಾಗಿದೆ. ಕಣ್ಣೂರು ಮತ್ತು ಕಾಸರಗೋಡು ಜಿಲ್ಲೆಗಳಲ್ಲಾಗಿ 2 ದಿನಗಳಲ್ಲಿ ರೈಲುಗಳನ್ನು ತಡೆದ ಒಟ್ಟು 81 ಮಂದಿ ವಿವಿಧ ಯೂನಿಯನ್ಗಳ ನೇತಾರರ ಸಹಿತ 900 ಮಂದಿ ವಿರುದ್ಧ RPF ಕೇಸು ದಾಖಲಿಸಿದೆ. ಚೆರುವತ್ತೂರು, ಕಾಂಜಂಗಾಡು, ಕಾಸರಗೋಡು ಸ್ಟೇಷನ್ಗಳಲ್ಲಿ ರೈಲು ತಡೆದ ಪ್ರಕರಣಗಳಲ್ಲಾಗಿ ಒಟ್ಟು 32 ಮಂದಿ ಮುಖಂಡರ ವಿರುದ್ಧ ಪ್ರಕರಣ ದಾಖಲಿಸಲಾಗಿದೆ. ಚೆರುವತ್ತೂರಿನ 12, ಕಾಂಜಂಗಾಡಿನ 10 ಮತ್ತು ಕಾಸರಗೋಡಿನ 10 ಮಂದಿ ನೇತಾರರ ವಿರುದ್ಧ ರೈಲ್ವೆ ಪೊಲೀಸರು ಕಠಿಣ ಕಾಯ್ದೆಯನ್ವಯ ಕೇಸು ದಾಖಲಿಸಿದ್ದಾರೆ. ರೈಲ್ವೆ ಸ್ಟೇಷನ್ ಪರಿಸರದಲ್ಲಿ ಅತಿಕ್ರಮ ಪ್ರವೇಶ, ರೈಲ್ವೆ ಕರ್ತವ್ಯಕ್ಕೆ ತಡೆಯೊಡ್ಡುವಿಕೆ, ರೈಲುಗಳಿಗೆ ತಡೆಯೊಡ್ಡಿರುವುದು, ಪ್ರಯಾಣಿಕರ ಯಾತ್ರೆಗೆ ಅಡ್ಡಿಪಡಿಸಿರುವುದು ಮುಂತಾದ ಕಾಯ್ದೆಗಳ ಪ್ರಕಾರ ಮೊಕದ್ದಮೆ ಹೂಡಲಾಗಿದೆ. ನ್ಯೂಸ್ ಡೆಸ್ಕ್ KCN. ಜಿಲ್ಲೆಯ ಎಂಡೋ ಸಂತ್ರಸ್ತರ ತಾಯಂದಿರು ಮತ್ತೆ ಹೋರಾಟಕ್ಕೆ ಅಣಿಯಾಗುತ್ತಿದ್ದಾರೆ. ಸುಪ್ರೀಂ ಕೋರ್ಟ್ ನೀಡಿದ ಆದೇಶವನ್ನು ವರ್ಷ 1 ಕಳೆದರೂ ಇದುವರೆಗೆ ಜಾರಿಗೊಳಿಸಿಲ್ಲ ಎಂದು ಇವರು ಆರೋಪಿಸಿದ್ದು, ಈ ನಿಮಿತ್ತ ಅನಿರ್ದಿಷ್ಟಾವಧಿ ಸತ್ಯಾಗ್ರಹವನ್ನು ಸೆಕ್ರೆಟರಿಯೇಟ್ ಮುಂಭಾಗದಲ್ಲಿ ಜನವರಿ 30ರಿಂದ ಆರಂಭಿಸಲು ಸಿದ್ಧತೆ ನಡೆಸುತ್ತಿದ್ದಾರೆ. ಜಿಲ್ಲೆಯ ಎಂಡೋ ಸಂತ್ರಸ್ತರ ಅಮ್ಮಂದಿರು ಮತ್ತೆ ಸೆಕ್ರೆಟರಿಯೇಟ್ ಮುಂಭಾಗದಲ್ಲಿ ಸತ್ಯಾಗ್ರಹ ನಡೆಸಲು ಸಿದ್ಧವಾಗುತ್ತಿದ್ದಾರೆ. ಸುಪ್ರೀಂ ಕೋರ್ಟ್ ತೀರ್ಪನ್ನು ಸರ್ಕಾರ ಮತ್ತೆ ಜಾರಿಗೆ ತರದ ಕಾರಣ ಇದೀಗ ಹೋರಾಟಕ್ಕೆ ಅಣಿಯಾಗುತ್ತಿದ್ದಾರೆ. ಜನವರಿ 30ರಿಂದ ಸತ್ಯಾಗ್ರಹ ಆರಂಭಿಸಲು ಸಿದ್ಧತೆ ನಡೆಸಲಾಗಿದೆ. ಈ ಬಾರಿ ಬೇಡಿಕೆ ಈಡೇರುವವರೆಗೂ ಅನಿರ್ದಿಷ್ಟಾವಧಿ ಸತ್ಯಾಗ್ರಹ ನಡೆಸಲು ಇವರ ನಿರ್ಧಾರ. 5 ಲಕ್ಷ ರೂಪಾಯಿ ಪರಿಹಾರ ಹಾಗೂ ಆಜೀವನಾಂತ ಚಿಕಿತ್ಸೆಯನ್ನು ನೀಡಬೇಕೆಂದು ಸುಪ್ರೀಂ ಕೋರ್ಟ್ ಆದೇಶಿಸಿತು. ಆದರೆ ಸುಪ್ರೀಂ ಕೋರ್ಟ್ ತೀರ್ಪು ನೀಡಿ ವರ್ಷ 1 ಕಳೆದರೂ ತೀರ್ಪನ್ನು ಜಾರಿಗೆ ತರಲು ಈವರೆಗೂ ರಾಜ್ಯ ಸರ್ಕಾರ ಮುಂದಾಗಿಲ್ಲವೆಂದು ಇವರು ಆರೋಪಿಸಿದ್ದಾರೆ. 2017ರಲ್ಲಿ ನಡೆದ ವಿಶೇಷ ಕ್ಯಾಂಪಿನ ಮೂಲಕ ಪತ್ತೆ ಹಚ್ಚಿದ ಅರ್ಹರಾದ ಎಲ್ಲ ಸಂತ್ರಸ್ತರನ್ನು ಈ ಪಟ್ಟಿಗೆ ಸೇರಿಸಬೇಕು. ಅಗತ್ಯ ಚಿಕಿತ್ಸಾ ಸೌಲಭ್ಯವನ್ನು ಜಿಲ್ಲೆಯಲ್ಲಿ ಎಂಡೋ ಸಂತ್ರಸ್ತರಿಗೆ ಕಲ್ಪಿಸಬೇಕು ಮೊದಲಾದ ಬೇಡಿಕೆ ಮುಂದಿರಿಸಿ ಜನವರಿ 30ರಿಂದ ಅನಿರ್ದಿಷ್ಟಾವಧಿ ಸತ್ಯಾಗ್ರಹವನ್ನು ತಿರುವನಂತಪುರದ ಸೆಕ್ರೆಟರಿಯೇಟ್ ಮುಂಭಾಗದಲ್ಲಿ ನಡೆಸಲು ಉದ್ದೇಶಿಸಲಾಗಿದೆ. ವಿದ್ಯಾನಗರ ಚಾಲದ ಬಾಡಿಗೆ ಮನೆಯಲ್ಲಿ ಕರ್ನಾಟಕ ಗದಗ ಜಿಲ್ಲೆಯ ಅಂಡೂರು ಬಂಡೂರು ಗ್ರಾಮದ ಕಮ್ಮರೋಣಿಯ ವೀರಭದ್ರಪುರ ಪುತ್ರಿ ಸರಸ್ವತಿ ಅಲಿಯಾಸ್ ಸರಸ್ಸು ಕೊಲೆಗೆ ಸಂಬಂಧಿಸಿ ಬಂಧಿಸಿದ ಆರೋಪಿ ಚಂದು ರಮೇಶ್ ಕಾಂಬ್ಳೆ ಅಲಿಯಾಸ್ ಸುನಿಲ್ಗೆ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ. ಹಲವು ಸಮಯದ ಬಳಿಕ ವಿಶೇಷ ಪೊಲೀಸ್ ತಂಡವು ಈತನನ್ನು ಕರ್ನಾಟಕದ ಶಿವಮೊಗ್ಗದಿಂದ ಬಂಧಿಸಿತ್ತು. ಕರ್ನಾಟಕದವರೇ ಆದ ಕಾಸರಗೋಡು ASP D ಶಿಲ್ಪಾರ ನೇತೃತ್ವದ ಪೊಲೀಸರ ತಂಡವು ಆರೋಪಿಯನ್ನು ಬಂಧಿಸಿತ್ತು. ಈತನನ್ನು ಕಾಸರಗೋಡು ಪ್ರಥಮ ದರ್ಜೆ ಮ್ಯಾಜಿಸ್ಟ್ರೇಟ್ ಕೋರ್ಟಿನಲ್ಲಿ ಹಾಜರುಪಡಿಸಿದಾಗ ನ್ಯಾಯಾಲಯವು 2 ವಾರಗಳ ರಿಮಾಂಡ್ ವಿಧಿಸಿತ್ತು. ಕೊಲೆಗೈಯಲ್ಪಟ್ಟ ಸರಸ್ವತಿ ವಿವಾಹಿತಳಾಗಿದ್ದು ಆಕೆಯ ಪತಿ ಈ ಹಿಂದೆ ನಿಧನ ಹೊಂದಿದ್ದರು. ನಂತರ 2 ವರ್ಷದ ಹಿಂದೆ ಚೆರ್ಕಳಕ್ಕೆ ಬಂದು ಕೂಲಿ ಕೆಲಸದಲ್ಲಿ ತೊಡಗಿದ್ದಳು. ಅಲ್ಲಿ 5 ತಿಂಗಳ ತನಕ ಆಕೆ ಇನ್ನೋರ್ವರ ಜತೆ ವಾಸಿಸುತ್ತಿದ್ದಳು. ಬಳಿಕ ಚಂದ್ರನನ್ನು ಪರಿಚಯಗೊಂಡ ಆಕೆ ನಂತರ ವಿದ್ಯಾನಗರ ಚಾಲಾದ ಬಾಡಿಗೆ ಮನೆಯಲ್ಲಿ ಆತನ ಜತೆ ವಾಸಿಸತೊಡಗಿದ್ದಳು. ಡಿಸೆಂಬರ್ 16ರಂದು ಆಕೆ ಇನ್ನೋರ್ವ ವ್ಯಕ್ತಿಯ ಜತೆಗಿದ್ದುದನ್ನು ಚಂದ್ರು ಕಂಡಿದ್ದನೆಂದು, ಅದರಿಂದ ಕುಪಿತನಾಗಿ ಆತ ಸರಸ್ವತಿಯನ್ನು ಕೊಲೆಗೈದಿದ್ದನೆಂದು ಪೊಲೀಸರು ತಿಳಿಸಿದ್ದಾರೆ. ಕೊಲೆಗೆ ಬಳಸಿರುವುದಾಗಿ ಶಂಕಿಸಲಾಗುತ್ತಿರುವ ಕೈ ಹಿಡಿ ಹೊಂದಿರುವ ದೋಸೆ ತಯಾರಿಸಲು ಉಪಯೋಗಿಸುತ್ತಿರುವ ತವಾ ಪಾತ್ರೆಯನ್ನು ಸರಸ್ವತಿ ವಾಸಿಸುತ್ತಿರುವ ಬಾಡಿಗೆ ಕೊಠಡಿಯೊಳಗಿನಿಂದ ಪೊಲೀಸರು ಪತ್ತೆ ಹಚ್ಚಿ ವಶಪಡಿಸಿಕೊಂಡಿದ್ದಾರೆ. ನ್ಯೂಸ್ ಡೆಸ್ಕ್ KCN. ಕಳೆದ 2 ದಿನ ಕಾರ್ಮಿಕ ಸಂಘಟನೆಗಳು ನಡೆಸಿದ ಕೆಲಸ ಸ್ಥಗಿತ ಮುಷ್ಕರದಿಂದ ರಾಜ್ಯಕ್ಕೆ ಬರೋಬ್ಬರಿ 4,000 ಕೋಟಿ ರೂಪಾಯಿಗಳಿಗಿಂತಲೂ ಹೆಚ್ಚಿನ ನಷ್ಟ ಉಂಟಾಗಿದೆ. ಜತೆಗೆ ಸಾರ್ವಜನಿಕರಿಗೂ ದೈನಂದಿನ ಕಾರ್ಯನಿರ್ವಹಣೆಗೆ ತೊಡಕುಂಟಾಗಿತ್ತು. ದೇಶದಲ್ಲಿ ಕೇರಳ ಹಾಗೂ ಉಳಿದೆರಡು ರಾಜ್ಯಗಳನ್ನು ಹೊರತುಪಡಿಸಿದರೆ ಉಳಿದೆಡೆ ಮುಷ್ಕರಕ್ಕೆ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿತ್ತು. ಕಳೆದ 2 ದಿನಗಳಿಂದ ನಾನಾ ಕಾರ್ಮಿಕ ಸಂಘಟನೆಗಳ ಮುಂದಾಳತ್ವದಲ್ಲಿ ನಡೆದಿದ್ದ ಕೆಲಸ ಸ್ಥಗಿತ ಮುಷ್ಕರದಿಂದ ರಾಜ್ಯಕ್ಕೆ ಒಟ್ಟು 4,000 ಕೋಟಿ ರೂಪಾಯಿಗಳಿಗಿಂತಲೂ ಅಧಿಕ ನಷ್ಟ ಉಂಟಾಗಿದೆ. ಕಳೆದ ವರ್ಷ ಸಣ್ಣ ಹಾಗೂ ದೊಡ್ಡ ಹರತಾಳಗಳಿಂದ ರಾಜ್ಯ ಬಿಡುಗಡೆಗೊಳ್ಳುವ ಮೊದಲೇ ಈ ವರ್ಷ ಆರಂಭದಲ್ಲಿ ಶಬರಿಮಲೆ ಕ್ರಿಯಾ ಸಮಿತಿಯು ಮಹಿಳಾ ಪ್ರವೇಶಕ್ಕೆ ಸಂಬಂಧಿಸಿದಂತೆ ಹರತಾಳ ನಡೆಸಿತ್ತು. ವ್ಯಾಪಾರ ವಾಣಿಜ್ಯ ವಲಯದಲ್ಲಿ ಒಂದು ದಿನದ ಉತ್ಪಾದನೆಗಳ ನಷ್ಟ ಮಾತ್ರ 2,000 ಕೋಟಿ ರೂಪಾಯಿಗಳಿಗಿಂತಲೂ ಹೆಚ್ಚಾಗಿತ್ತು.
ಒಂದು ದಿನದ ಸರ್ಕಾರಿ ನೌಕರರ ವೇತನಕ್ಕಾಗಿ ಸಾರ್ವಜನಿಕರಿಗೆ 84 ಕೋಟಿ ರೂಪಾಯಿ ನಷ್ಟ ಉಂಟಾಗಿದೆ. ನಾನಾ ಪ್ರಮಾಣ ಪತ್ರಗಳಿಗಾಗಿ ಕಾದು ನಿಲ್ಲುವ ಸಾರ್ವಜನಿಕರಿಗೆ ಈ 2 ದಿನಗಳ ಕಾಲ ಸಂಕಷ್ಟ ಎದುರಾಗಿತ್ತು. ಆದರೆ ಮುಷ್ಕರ ಹೂಡುವ ನೌಕರರಿಗೆ ದುಡಿಯದೆ ಸರ್ಕಾರದಿಂದ 168 ಕೋಟಿ ರೂಪಾಯಿ ಲಭಿಸಿದೆ. 2 ದಿನಗಳ ಮುಷ್ಕರದಿಂದ ಸರ್ಕಾರಕ್ಕೆ ಬರುವ 156 ಕೋಟಿ ರೂಪಾಯಿಗಳಷ್ಟು ತೆರಿಗೆ ನಷ್ಟವಾಗಿದೆ. ಕೆಎಸ್ಆರ್ಟಿಸಿಗೆ 12 ಕೋಟಿ ರೂಪಾಯಿ ನಷ್ಟ ಉಂಟಾಗಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ರಾಷ್ಟ್ರೀಯ ಕೆಲಸ ಸ್ಥಗಿತ ಮುಷ್ಕರ ದಿನಗಳಲ್ಲಿ ಕೂಡ ವಿಶ್ರಾಂತಿ ಪಡೆಯದೆ ಸೇವಾ ಕೈಂಕರ್ಯದೊಂದಿಗೆ ಮೊಗ್ರಾಲ್ ಪುತ್ತೂರು ಪಂಚಾಯತ್ ಮುಸ್ಲಿಂ ಯೂತ್ ಲೀಗಿನ ವೈಟ್ ಗಾರ್ಡ್ ಕಾರ್ಯಕರ್ತರು ರಂಗಕ್ಕಿಳಿದಿದ್ದಾರೆ. ಚೌಕಿ ಆಜಾದ್ ನಗರದ ನಿರ್ಗತಿಕ ಕುಟುಂಬಕ್ಕಾಗಿ ನಿರ್ಮಿಸಲಾದ ಮನೆಯ ತಳಪಾಯವನ್ನು ಮಣ್ಣು ತುಂಬಿಸಿ ಇವರು ಭರ್ತಿಗೊಳಿಸಿದರು. ಇದು ಮಾದರಿ ಎನಿಸಿತು. ಕೆಲಸ ಸ್ಥಗಿತ ಮುಷ್ಕರದ 2 ದಿನಗಳಲ್ಲಿ ಮೊಗ್ರಾಲ್ ಪುತ್ತೂರಿನ ವೈಟ್ ಗಾರ್ಡ್ ಟೀಮ್ ಮುಷ್ಕರದಲ್ಲಿ ಪಾಲ್ಗೊಳ್ಳದೆ ಎಂದಿನಂತೆ ಸೇವಾ ಕಾರ್ಯದಲ್ಲಿ ನಿರತರಾದರು. ಮೊಗ್ರಾಲ್ ಪುತ್ತೂರಿನ ಈ ತಂಡವು ಮುಸ್ಲಿಂ ಯೂತ್ ಲೀಗಿನ ಕಾರ್ಯಕರ್ತರಾಗಿದ್ದಾರೆ. ಚೌಕಿ ಆಜಾದ್ ನಗರದಲ್ಲಿ ಬಡ ಕುಟುಂಬವೊಂದಕ್ಕೆ ಮನೆಯ ಅಡಿಪಾಯದ ಕಾಯಕದಲ್ಲಿ ತಮ್ಮನ್ನು ತಾವು ಇವರು ತೊಡಗಿಸಿಕೊಂಡರು. ಯೂತ್ ಲೀಗ್ ಯುವಜನ ಯಾತ್ರೆಯ ಸಮಾರೋಪ ಸಭೆಯಲ್ಲಿ ವೈಟ್ ಗಾರ್ಡ್ ಟೀಮ್ ತಂಡವನ್ನು ರೂಪಿಸಲಾಗಿತ್ತು. ಬಳಿಕ ಇವರು ಈ ಪರಿಸರ ಪ್ರದೇಶಗಳಲ್ಲಿ ವಿವಿಧ ಸೇವಾ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಎಲ್ಲರ ಪ್ರಶಂಸೆಗೆ ಪಾತ್ರವಾಗಿದ್ದರು. ಆಜಾದ್ ನಗರ ಪಾಯ್ಚಾಲ್ ರಸ್ತೆ ಕಾರ್ಯ, ಸ್ಟ್ರೀಟ್ ಲೈಟ್ ದುರಸ್ತಿ ಹೀಗೆ ಹಲವು ಶ್ರಮದಾನಗಳಲ್ಲಿ ಇವರು ತಮ್ಮನ್ನು ತಾವು ತೊಡಗಿಸಿಕೊಂಡು ಊರವರ ಮನಗೆದ್ದಿದ್ದರು. ಕಳೆದ ಮುಷ್ಕರದ ದಿನದಲ್ಲಿ ಇವರು ತಮ್ಮ ಸೇವಾ ಕಾರ್ಯದಲ್ಲಿ ತೊಡಗಿಸಿಕೊಂಡ ಮನೆಯ ಅಡಿಪಾಯದ ಮಣ್ಣು ತುಂಬಿಸುವ ಕಾಯಕಕ್ಕೆ ಮುಜೀಬ್ ಕಂಬಾರ್ ಚಾಲನೆ ಇತ್ತರು. ನವಾಜ್ ಎರಿಯಾಲ್, ವೈಟ್ ಗಾರ್ಡ್ ಸದಸ್ಯರಾದ ಮುಜೀಬ್ ಲಿವಾಸ್, ಜಾಫರ್ ಕುದ್ರತ್, ಹ್ಯಾರಿಸ್ ಎರಿಯಾಲ್, ಅಮೀರ್ ಕೋಟಕುನ್, ಅಲ್ತಾಫ್ ಆಜಾದ್, ಮೊಹಮ್ಮದ್ ಅಹಮದ್ ಮೊದಲಾದವರು ಕಾಯಕಕ್ಕೆ ಮುಂದಾಳತ್ವ ವಹಿಸಿದ್ರು. ಅನ್ವಾರುಲ್ ಮುಸ್ಲಿಮೀನ್ ಅಸೋಸಿಯೇಷನ್ನ ಬೆಳ್ಳಿ ಹಬ್ಬದ ಪ್ರಯುಕ್ತ ಜನವರಿ 13ರಂದು ಉಚಿತ ವೈದ್ಯಕೀಯ ಶಿಬಿರ ಹಮ್ಮಿಕೊಳ್ಳಲಾಗಿದೆ. ಚೆರ್ಕಳ ಸರ್ಕಾರಿ ಹೈಯರ್ ಸೆಕೆಂಡರಿ ಶಾಲೆಯಲ್ಲಿ ನಡೆಯುವ ಶಿಬಿರಕ್ಕೆ ಕರ್ನಾಟಕದ ಸಚಿವ ಯುಟಿ ಖಾದರ್ ಚಾಲನೆ ನೀಡಲಿರುವರೆಂದು ಆಯೋಜಕರು ಕಾಸರಗೋಡಿನಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಅನ್ಸರುಲ್ ಮುಸ್ಲಿಮೀನ್ ಅಸೋಸಿಯೇಷನ್ನ ಬೆಳ್ಳಿ ಹಬ್ಬದ ಅಂಗವಾಗಿ ವಿವಿಧ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿದೆ. ಈ ಪ್ರಯುಕ್ತ ಇದೇ ತಿಂಗಳ 13ರಂದು ಚೆರ್ಕಳದ ಹೈಯರ್ ಸೆಕೆಂಡರಿ ಶಾಲೆಯಲ್ಲಿ ಯನಪೋಯ ಮೆಡಿಕಲ್ ಹಾಗೂ ಡೆಂಟಲ್ ಕಾಲೇಜಿನ ಸಹಕಾರದೊಂದಿಗೆ ಉಚಿತ ವೈದ್ಯಕೀಯ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ. ಶಿಬಿರವನ್ನು ಕರ್ನಾಟಕದ ಸಚಿವ ಯುಟಿ ಖಾದರ್ ಉದ್ಘಾಟಿಸಲಿದ್ದು, ಶಾಸಕ ಎನ್.ಎನ್. ನೆಲ್ಲಿಕುನ್ನು ಅಧ್ಯಕ್ಷತೆ ವಹಿಸಲಿದ್ದಾರೆ. ಉದ್ಘಾಟನಾ ಸಮಾರಂಭದಲ್ಲಿ ಡಾಕ್ಟರ್ ಡಿ ಸಜಿತ್ ಬಾಬು, ಎಜಿಸಿ ಬಶೀರ್ ರವರು ಮುಖ್ಯ ಅತಿಥಿಗಳಾಗಿ ಪಾಲ್ಗೊಳ್ಳಲಿದ್ದಾರೆ. ಬೆಳ್ಳಿ ಹಬ್ಬದ ಪ್ರಯುಕ್ತ ರಿಫಾಯ ಮಸ್ಜಿದ್ ಸಮಿತಿ ಹಾಗೂ ಅನ್ಸರುಲ್ ಮುಸ್ಲಿಮೀನ್ ಅಸೋಸಿಯೇಷನ್ನ ಜಂಟಿ ವತಿಯಿಂದ ಬಾಲಡ್ಕದಲ್ಲಿ ಜನವರಿ 12ರಂದು ಇಸ್ಲಾಮಿಕ್ ಕಲಾಮೇಳ ಹಮ್ಮಿಕೊಳ್ಳಲಾಗಿದೆ ಎಂದು ಆಯೋಜಕರು ತಿಳಿಸಿದರು. ഒരു വർഷക്കാലം നീണ്ടു നിൽക്കുന്ന സിറുവൽ ജൂബിലി ആഘോഷ പരിപാടിയുടെ സമാപനമാണ് ഈ ഫെബ്രുവരി മാർച്ച് മാസങ്ങളിലായി നടക്കാൻ പോകുന്നത്. അതിനോടനുബന്ധിച്ചുള്ള ഒരു മെഗാ മെഡിക്കൽ ക്യാമ്പ് ജനുവരി 13-ാം തീയതി രാവിലെ 9 മണി മുതൽ 1:30 വരെ മംഗലാപുരം നേരൽക്കട്ട NFI മെഡിക്കൽ ആൻഡ് ഡെന്റൽ കോളേജ് ಆಸ್ಪತ್ರೆಯ ಸಹಕಾರದೊಂದಿಗೆ ಕೂಡಿ ನಡೆಸಲ್ಪಡಲಿದೆ. ಕಾಸರಗೋಡಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಆಯೋಜನಾ ಸಮಿತಿ ಪದಾಧಿಕಾರಿಗಳಾದ ಸಿಎಫ್ಎಂ ಅಶ್ರಫ್, ಸಲಾಂ ಚೆರ್ಕಳ, ಶರೀಫ್ ಬಿಎ, ನಾಸಿರ್ ಚಾಯಿಂದಡಿ, ಸಿಪಿ ಮೊಯ್ದು ಮೌಲವಿ, ಆಮು ಬಾಲಡ್ಕ, ಹ್ಯಾರಿಸ್ ಬಾಲಡ್ಕ ಉಪಸ್ಥಿತರಿದ್ದರು. ಚೆರುವತ್ತೂರಿನ ಕಣ್ಣಂಗೈ ನಾಟಕ ಕಲಾವೇದಿಕೆಯ ನಾಟಕೋತ್ಸವ ಸಮಾಪ್ತಿಗೊಂಡಿತು. ಸಮಾರೋಪ ಸಮಾರಂಭವನ್ನು ಶಾಸಕ ಎಂ ರಾಜಗೋಪಾಲನ್ ಉದ್ಘಾಟಿಸಿದರು. ಮಹಿಳೆಯರ ಪೂರಕಳಿಯು ಸಮಾರೋಪ ಸಮಾರಂಭದಲ್ಲಿ ನೆರೆದವರಿಗೆ ಕುತೂಹಲ ಮೂಡಿಸಿತು. ಚೆರುವತ್ತೂರಿನ ಕಣ್ಣಂಗೈ ನಾಟಕ ಕಲಾವೇದಿಕೆಯ ಮುಂದಾಳತ್ವದಲ್ಲಿ ನಡೆಯುತ್ತಿದ್ದ ನಾಟಕೋತ್ಸವ ಮುಕ್ತಾಯಗೊಂಡವು. സമാരോപ സമാരംഭವನ್ನು ಶಾಸಕ എം രാജഗോപാൽ ഉദ്ഘാടിಸಿದರು. വിവിധ സ്ഥാപനങ്ങളുടെ കെട്ടിടങ്ങളെല്ലാം ഒരുക്കുന്നതിന് വേണ്ടി ധനസമാഹരണത്തിൻ്റെ ഭാഗമായി ധനശേഖരണാർത്ഥമാണ് നാടകം കളിക്കാറുള്ളത്. നമ്മൾ കയ്യൂരിൽ നിന്ന് അരയാക്കടന്ന് ചെറിയ തോണി ഉന്തി അക്കര തോണി കെട്ടി ചായൂത്ത് നിന്ന് നീലേശ്വരത്തേക്ക് നടന്നു പോയി
നാടകം കണ്ട് തിരിച്ച് കയ്യൂരേക്ക് നടക്കും. ಪಂಚಾಯತ್ ಅಧ್ಯಕ್ಷ ಮಾಧವನ್ ಮಣಿಯರ ಅಧ್ಯಕ್ಷತೆ ವಹಿಸಿದ್ರು. ಇಪಿ ರಾಜಗೋಪಾಲ, ಕೆಪಿ ವತ್ಸಲನ್, ಕೆ ಸುಧಾಕರ್, ಉದಿನೂರ್ ಬಾಲಗೋಪಾಲ, ಗೋಪಿ ಕುತಿಕೋಲ್, ಡಾಕ್ಟರ್ ಎಲ್.ವಿ. ಶಶಿಧರ್, ಸುಧೀರನ್ ಮೈಚಾ, ವಿನೋದ್ ವಿ.ವಿ. ಪವಿತ್ರ, ಪುರುಷೋತ್ತಮ ಮೊದಲಾದವರು ಮಾತನಾಡಿದರು. ವಿಪಿ ರಾಘವ ಸ್ವಾಗತ ಕಾರ್ಯ ನಿರ್ವಹಿಸಿದರೆ ಎನ್.ಕೆ. ದಿವಾಕರ್ ಧನ್ಯವಾದ ಅರ್ಪಿಸಿದರು. ಸಮಾರೋಪ ಸಮಾರಂಭದಲ್ಲಿ ಸನ್ಮಾನ ಕಾರ್ಯವೂ ನೆರವೇರಿತು. ಕಣ್ಣಂಗೈ ನಾಟಕೋತ್ಸವದಲ್ಲಿ 5 ನಾಟಕ ತಂಡಗಳು ತಮ್ಮ ಮೊದಲ ಪ್ರದರ್ಶನವನ್ನು ನೀಡಿದರು. ನಾಟಕೋತ್ಸವದಲ್ಲಿ ವಿವಿಧ ಕಲಾ ಪ್ರಕಾರಗಳು ಪ್ರದರ್ಶನಗೊಂಡವು. ತಿರುವಾದಿರ, ಮಹಿಳೆಯರ ಪೂರಕಳಿ ವಿಶೇಷ ಗಮನ ಸೆಳೆಯಿತು. ಪೂರಕಳಿಯನ್ನು ಟಿ ಮಾಧವನ್ ಮಣಿಯರ ಉದ್ಘಾಟಿಸಿದರು. ಕೆ ಕುഞ്ഞിರಾಮ ಅಧ್ಯಕ್ಷತೆ ವಹಿಸಿದರು. ನಟಿ ಸೀನತ್ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡರು. ಕೆ.ವಿ. ಕುഞ്ഞിರಾಮ, ಡಾಕ್ಟರ್ ವಿ.ಪಿ. ಮುಸ್ತಫಾ, ಸಿ.ಕೆ. ಸುನಿಲ್ ಕುಮಾರ್, ಎ. ಕರುಣಾಕರ, ಟಿ.ವಿ. ಚಂದ್ರ, ಇ.ವಿ. ನಾರಾಯಣ, ಪಿ.ಪಿ. ರಾಘವ, ಉನ್ನಿಕೃಷ್ಣ ಮೊದಲಾದವರು ಮಾತನಾಡಿದರು. ಕಣ್ಣಂಗೈ ನಾಟಕೋತ್ಸವದಲ್ಲಿ ಮಹಿಳೆಯರ ಪೂರಕಳಿಯೊಂದಿಗೆ ಇತಿಹಾಸ ನಿರ್ಮಿಸಲಾಯಿತು. ಹಾಡಿಗನುಗುಣವಾಗಿ ನೃತ್ಯದೊಂದಿಗೆ ಪೂರಕಳಿಯು ನೆರೆದ ಅಭಿಮಾನಿಗಳಿಗೆ ವಿಶೇಷ ರಸದೌತಣವನ್ನು ನೀಡಿತು. ಈಗ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಚೇಟುಗುಂಡುವಿನಲ್ಲಿ ಪತ್ರಿಕಾ ಮಾಧ್ಯಮದವರ ಮೇಲೆ ಆಕ್ರಮಣ, ಹಿಂಸಾಚಾರ ಪ್ರಕರಣದಲ್ಲಿ ಸಿಪಿಎಂ ನೇತಾರನ ಬಂಧನ. ಕಳಚಿ ಬಿದ್ದ ಸಿಪಿಎಂ ಮುಖವಾಡ, ದ್ವಂದ್ವ ನೀತಿ. ಮಹಿಳಾ ಗೋಡೆಗೆ ಜನರಿಲ್ಲದ ಕಾರಣ ಹಿಂಸಾಚಾರಕ್ಕೆ ಕಾರಣವೆಂದು ಬಿಜೆಪಿ ಗಂಭೀರ ಆರೋಪ. ಕನ್ನಡ ಮಾಧ್ಯಮ ಶಾಲೆಗಳಿಗೆ ಮಲಯಾಳಿ ಶಿಕ್ಷಕರ ನೇಮಕ. ಕನ್ನಡಿಗರಿಂದ ತೀವ್ರ ರೀತಿಯ ಹೋರಾಟಕ್ಕೆ ಚಿಂತನೆ. ವರ್ಕಾಡಿ ಶಾಲೆಗೆ ಜಿಲ್ಲಾ ಪಂಚಾಯತ್ ಸ್ಥಾಯಿ ಸಮಿತಿ ಅಧ್ಯಕ್ಷ ಕನ್ನಡ ಹೋರಾಟಗಾರ ಹರ್ಷಾದ್ ವರ್ಕಾಡಿ ಭೇಟಿ. ಪರಿಸ್ಥಿತಿಯ ಕುರಿತು ಅವಲೋಕನ. ಉಪ್ಪಳ ರೈಲ್ವೆ ಸ್ಟೇಷನ್ ಮುಚ್ಚುಗಡೆ ವಿರೋಧಿಸಿ ನಡೆಸುತ್ತಿರುವ ಸತ್ಯಾಗ್ರಹ 10ನೇ ದಿನ ಮುಂದುವರಿಕೆ. ಬುಧವಾರ 9ನೇ ದಿನದ ಸತ್ಯಾಗ್ರಹವನ್ನು ಉದ್ಘಾಟಿಸಿದ ಕೊಂಡೆವೂರು ಸ್ವಾಮೀಜಿ. ಹೋರಾಟ ತೀವ್ರಗೊಳಿಸಲು ನಿರ್ಧಾರ. ರಾಷ್ಟ್ರೀಯ ಹರತಾಳ. ಕಣ್ಣೂರು, ಕಾಸರಗೋಡು ಜಿಲ್ಲೆಗಳಲ್ಲಿ ರೈಲಿಗೆ ತಡೆಯೊಡ್ಡಿದ್ದ 81 ಮಂದಿ ಯೂನಿಯನ್ಗಳ ನೇತಾರರ ಸಹಿತ 900 ಮಂದಿ ವಿರುದ್ಧ ಪ್ರಕರಣ ದಾಖಲು. ರೈಲ್ವೆಯ ಶಿಕ್ಷಾ ಕಾಯ್ದೆಯಡಿಯಲ್ಲಿ RPFನಿಂದ ಕಠಿಣ ಕ್ರಮ ಸಾಧ್ಯತೆ. ಜಿಲ್ಲೆಯ ಎಂಡೋ ಸಂತ್ರಸ್ತರ ಪೋಷಕರು ಮತ್ತೆ ಹೋರಾಟ ಕಣಕ್ಕೆ. ಸುಪ್ರೀಂ ಕೋರ್ಟ್ ಆದೇಶ ನೀಡಿ ವರ್ಷವೊಂದು ಕಳೆದರೂ ಸೌಲಭ್ಯಗಳನ್ನು ನೀಡದಿರುವ ಸರ್ಕಾರದ ನಿಲುವಿಗೆ ಪ್ರತಿಭಟನೆ. ಜನವರಿ 30ರಿಂದ ವಿಧಾನಸಭೆ ಮುಂಭಾಗದಲ್ಲಿ ಅನಿರ್ದಿಷ್ಟಾವಧಿ ಸತ್ಯಾಗ್ರಹಕ್ಕೆ ಸಿದ್ಧತೆ. ವಿದ್ಯಾನಗರ ಚಾಲದ ಕೊಠಡಿಯೊಂದರಲ್ಲಿ ಕೊಲೆಗೀಡಾದ ಕರ್ನಾಟಕದ ಮಹಿಳೆಯ ಕೊಲೆಗೈದ ಆರೋಪಿಗೆ 2 ವಾರಗಳ ನ್ಯಾಯಾಂಗ ಬಂಧನ. ಕೊಲೆಗೆ ಬಳಸಿದ ಆಯುಧ ತವಾ ವಶಕ್ಕೆ ಪಡೆದ ಪೊಲೀಸರು. ಇಲ್ಲಿಗೆ ಇಂದಿನ ವಾರ್ತಾ ಸಂಚಿಕೆ ಮುಕ್ತಾಯವಾಯಿತು. ನಮಸ್ಕಾರ.